ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಪಿಎಸ್ಐ ಗೋಲ್ಮಾಲ್ಗೆ ಮೊದಲ ಶಾಕ್. ಕಲಬುರಗಿಯಲ್ಲಿ ಪೊಲೀಸರ ತಲೆದಂಡ. ಆಪರೇಷನ್ ಡಿವೈಎಸ್ಪಿ ಆಗಿದ್ದು ಹೇಗೆ? ಪಿಎಸ್ಐ ನೇಮಕಾತಿ ಅಕ್ರಮದ ತನಿಖೆ ಚುರುಕುಗೊಂಡಿದೆ. ಸಿಐಡಿಯಿಂದ ಮತ್ತೋರ್ವ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಅಭ್ಯರ್ಥಿಯಾಗಿದ್ದಂತ ರಾಘವೇಂದ್ರ ಜಿಸಿ ಬಂಧಿತ ಆರೋಪಿಯಾಗಿದ್ದಾನೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಪ್ರಕರಣ. ಆರೋಪಿ ನಂಬರ್ 22 ಆಗಿದ್ದಂತ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ರಾಘವೇಂದ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣ ದಾಖಲಾದ ಬಳಿಕ ನಾಪತ್ತೆ ಆಗಿದ್ದ ಈ ಆರೋಪಿ ರಾಘವೇಂದ್ರ ಮೆರಿಟ್ನಲ್ಲಿ 62ನೇ ರ್ಯಾಂಕ್ ಅನ್ನ ಪಡೆದಿದ್ದ ರಾಘವೇಂದ್ರ ಸದ್ಯ ಸಿಐಡಿ ಕಚೇರಿಯಲ್ಲಿ ರಾಘವೇಂದ್ರ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಅಭ್ಯರ್ಥಿಯಾಗಿದ್ದ 62ನೇ ರ್ಯಾಂಕ್ ಅನ್ನ ಪಡೆದಿದ್ದಂತವನ್ನ ಈಗ ಹೈಗ್ರೌಂಡ್ಸ್ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ಈಗ ಆಲ್ರೆಡಿ ಹೈಗ್ರೌಂಡ್ಸ್ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಆರೋಪಿ ನಂಬರ್ 22 ಆತನನ್ನ ಅರೆಸ್ಟ್ ಮಾಡಲಾಗಿದೆ, ರಾಘವೇಂದ್ರನನ್ನ. ಈತ ಪಿಎಸ್ಐ ಎಕ್ಸಾಮ್ ಅಲ್ಲಿ 62ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದ. ಪಿಎಸ್ಐ ಹಗರಣವನ್ನ 15 ದಿನದಲ್ಲಿ ಗುಂಡಿ ತೋಡಿ ಮುಚ್ಚಾಕ್ತಾರೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ್ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲ ನಮ್ಗೆ ಅಂತ ಕೂಡ ಹೇಳಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಪಿಎಸ್ಐ ಹಗರಣವನ್ನ ಇನ್ನೊಂದು 15 ದಿನದಲ್ಲಿ ಗುಂಡಿ ತೋಡ್ ಮುಚ್ಚಾಕ್ತಾರೆ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಈ ಹಿಂದಿನ ಪ್ರಕರಣಗಳು ಕೂಡ ಅಷ್ಟೇ ಹಿಂಗೆ ಆಗೋಗಿರೋದು. ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಪಿಎಸ್ಸಿ ಶುದ್ಧ ಮಾಡ್ತೀವಿ ಅಂತ ಹೇಳಿದ್ರು. ಎಸಿಗೆ ಇಷ್ಟು, ಡಿವೈಎಸ್ಪಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ರು. ಆಮೇಲೆ ಕೆಪಿಎಸ್ಸಿ ಮೆಂಬರ್ ಮಾಡಿದ್ರು. ಅಮಾಯಕರಿಂದ ಹಣವನ್ನ ಪೀಕ್ತಾ ಇದ್ರು. ಈಗ ಬಿಜೆಪಿ ಗೌರ್ಮೆಂಟ್ ಅದನ್ನೇ ಮಾಡ್ತಾ ಇದೆ. ಕಾಂಗ್ರೆಸ್ ಮಾಡಿದ್ದನ್ನ ಬಿಜೆಪಿಯವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಇದು ಮತ್ತಿನ್ನೇನು ಡಿಫರೆನ್ಸ್ ಇಲ್ಲ. ಅವ್ರಿಗೂ ಡಿಫರೆನ್ಸ್ ಇಲ್ಲ, ಇವ್ರಿಗೂ ಡಿಫರೆನ್ಸ್ ಇಲ್ಲ. ಕಾಂಗ್ರೆಸ್ ಅವಧಿಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರು ಹಣವನ್ನ ಪಡೆದಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಅದು ಈ ಪಿಎಸ್ಐ ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅಷ್ಟೇ. ಗುಂಡಿ ತೋಡ್ ಮುಚ್ಚಾಕ್ತಾರೆ, ನೋಡ್ತಾ ಇರಿ 15 ದಿನದಲ್ಲಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಇದುವರೆಗೂ ಹತ್ತತ್ರ ಒಂದು 8 ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಎಕ್ಸಾಮ್ ನ ತನಿಖೆ ನಡೀತಾನೆ ಹೋಗ್ತಾ ಇರುವಂಥದ್ದು. 10 ವರ್ಷ ಎಲ್ಲ ಕಳೆದಿದ್ರು ಕೂಡ ಒಂದು ಪ್ರಕರಣವನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಅದೇ ರೀತಿಯಾಗಿ ಈ ಪ್ರಕರಣನೂ ಕೂಡ ಆಗುತ್ತೆ ಅನ್ನುವಂತ ಅನುಮಾನವನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಪಿಎಸ್ಐ ಗೋಲ್ಮಾಲ್ ಕೇಸ್ನಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷ ಕಾಂಗ್ರೆಸ್ ಮುಗಿಬಿದ್ದಿದೆ. ನಿನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿ ಸಿದ್ದರಾಮಯ್ಯನವರು ವಾಕ್ ಪ್ರಹಾರವನ್ನ ನಡೆಸಿದ್ರು. ಇದಕ್ಕೆ ಇಂದು ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆರೋಪಗಳಿಗೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ. ಅವರ ಕಾಲದಲ್ಲೇ ಸಾಕಷ್ಟು ಪರೀಕ್ಷೆ ಅಕ್ರಮಗಳು ಆಗಿವೆ ಅಂತ ಹೇಳಿದರು. Both these ministers, Home Minister and Education Minister, they should be sacked immediately. They have no right to continue as ministers. PSI ಆಯ್ಕೆಯಲ್ಲೂ ಕೂಡ ಅಶ್ವಥ್ ನಾರಾಯಣಂದು ಕೈವಾಡ ಇದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ದರ್ಶನ್ ಗೌಡ ಅಂತಕ್ಕಂಥವರು ರ್ಯಾಂಕ್ ಲಿಸ್ಟ್ ನಲ್ಲಿ 5ನೇವರು, ಮತ್ತೆ ನಾಗೇಶ್ ಗೌಡ ಅಂತನವರು 10ನೇ ರ್ಯಾಂಕ್. ಇವರಿಬ್ರು ದೇ ಆರ್ ರಿಲೇಟಿವ್ಸ್ ಆಫ್ ಮಿಸ್ಟರ್ ಅಶ್ವಥ್ ನಾರಾಯಣ. ದರ್ಶನ್ ಗೌಡ 5th ರ್ಯಾಂಕ್ ಇನ್ ದಿ ರ್ಯಾಂಕ್ ಲಿಸ್ಟ್. ಯಾರು ಕೊಡ್ತಾರೆ ಅವೆಲ್ಲವನ್ನು ಕೂಡ ಪರಿಗಣಿಸ್ತೇವೆ. ಅವ್ರು ಕೊಟ್ಟಿರುವಂತಹ ದಾಖಲೆಗಳನ್ನು ಕೂಡ ಪರಿಶೀಲಿಸ್ತೇವೆ ಮತ್ತು ಅದರ ತನಿಖೆಯನ್ನು ಕೂಡ ಮಾಡಿಸ್ತೇವೆ. ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ತನಿಖೆ ಇದರಲ್ಲಿ ಬಂದರೆ ಯಾರ್ಯಾರಿಗೆ ಬುಕ್ ಮಾಡಬೇಕು, ಕೇಸ್ ಮಾಡಬೇಕು, ಖಂಡಿತ ಕೇಸ್ ಮಾಡ್ತೇವೆ. ನಮ್ಮದು ಬಹಳ ಸ್ಪಷ್ಟವಾಗಿದೆ, ಮುಕ್ತವಾಗಿದೆ.
ನಿಷ್ಪಕ್ಷಪಾತ ನಿಷ್ಠೂರವಾದಂಥ ತನಿಖೆ ಆಗಬೇಕು ಅನ್ನುವಂಥದ್ದು. ಆದ್ರಿಂದ ನೀವು ನೋಡ್ತಾ ಇದ್ದೀರಿ ಹಲವಾರು ಅಧಿಕಾರಿಗಳ ಸಮೇತವಾಗಿ ಇವತ್ತು ನಾವು ಕಾರ್ಯಾಚರಣೆಯನ್ನು ಮಾಡ್ತಿರೋದೇ ಸಾಕ್ಷಿ. ದಿವ್ಯಾ ಅಗರ್ಗಿ ಅಷ್ಟೇ ಅಲ್ಲ, ದಿವ್ಯಾ ಅಗರ್ಗಿ ಅಲ್ಲ, ಇನ್ನ ಬಹಳ ಜನ ಇದ್ದಾರೆ, ಎಲ್ಲರೂ ಕೂಡ ಬುಕ್ ಆಗ್ತಾ ಇದ್ದಾರೆ. ಈಗ ಹಿಂದೆ ಈ ತರ ಕಾಪಿ ಪ್ರಕರಣದಲ್ಲಿ ಒಬ್ಬರಾದ್ರು ಅರೆಸ್ಟ್ ಆಗಿದ್ರ, ಈಗ 20-25 ಜನ ಅರೆಸ್ಟ್ ಆಗಿದ್ದಾರೆ. ಆ ತನಿಖೆ ಮುಂದೆ ವರದ ಭಾಗದಲ್ಲಿ ಮತ್ತೆ ಸಿಗ್ತಾರೆ. ಈಗ ನಿನ್ನೆಯಿಂದ ಇಬ್ಬರು ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ, ಫಿಂಗರ್ ಪ್ರಿಂಟ್ಸು ಬೇರೆ ಬೇರೆ ಇಲಾಖೆಯಲ್ಲಿ. ಅದೇ ಸಾಕ್ಷಿ. ಯಾರಾದ್ರೂ ಮೇಲೆ ಆರೋಪ ಮಾಡಬಾದ್ರೆ ಸಣ್ಣ ಒಂದು ಏನಾದರೂ ಆರೋಪಗಳೇ ಮಾಡ್ಬೇಕಾದ್ರೆ ಅದಕ್ಕೆ ಸಾಕ್ಷಿ ಆಧಾರ ಬೇಕು. ಹಿಟ್ ಅಂಡ್ ರನ್ ಮಾಡಕ್ ಹೊರಟಿದ್ದಾರೆ. ಹಿಟ್ ಅಂಡ್ ರನ್ ನಡೆಯೋದಿಲ್ಲ. ಕಾಪಿ ಆಗಿದ್ದಾವೆ, ಕ್ವಶನ್ ಪೇಪರ್ ಹೊರಗಡೆ ಬಂದಿದೆ.